ಡ್ಯಾಮ್ನಾಗ ಲೈಕ್ 30-35 TMC ಅಷ್ಟು ಹೂಳು ತುಂಬಿಕೊಡೋದ. ಸೊ ಇದಕ್ಕೇನಂತೀರಿ ಸರ್ ನೀವು? ಇದಕ್ಕೇನಂತಂದರೆ ನಾವು ಏನು ಡಿಸೈನ್ನಲ್ಲಿ ಅಪ್ರಾಕ್ಸಿಮೇಟ್ಲಿ ಅಬೌಟ್ 0.5 TMCFT ಎವ್ರಿ ಇಯರ್ ಸಿಲ್ಟ್ ಬರ್ತದ ಅಂತ ಇದು ಮಾಡ್ಕೊಂಡಿವಿ. ಅದೇ ಪ್ರಕಾರನೇ ಬರ್ತಾ ಇದೆ. ಅದಕ್ಕಿಂತ ಏನು ಹೆಚ್ಚಿಗೆ ಬರಲಿಲ್ಲ. ಎಲ್ಲಿ ಎಲ್ಲ ಡ್ಯಾಮ್ಸ್ಗೂ ಅದೇ ನಡೆಯೋದು. ಇಂಡಿಯಾದಾಗೆ ಎಲ್ಲಿ ಎಷ್ಟು ಡ್ಯಾಮ್ಸ್ ಇದ್ದಾವೋ ಅಷ್ಟಿಗೂ ಬರೋದು. ಬಟ್ ಅದು ಬಂದದ. ಬಟ್ ಅದು ಏನಾಗ್ತಾ ಇದೆ ಅಂತಂದರೆ ಆ ಸಿಲ್ಟದಿಂದ ಹೋಗ್ಯದಲ್ಲ, ಇದು ಇದ್ದಿದ್ದರೆ ಸಮ್ಮರ್ ಕ್ರಾಪ್ಗೆ ನೀರು ಬರ್ತಾ ಇತ್ತು. ಸರ್, ಈಗ ಈ 2ನೇ ಬೆಳೆಗೆ ನೀರು ಬರಬೇಕು, ನಾವು ಈ ಸಮಸ್ಯೆಯಿಂದ ಪಾರಾಗಬೇಕು ಅಂದರೆ ಇದಕ್ಕೆ ಪರಿಹಾರ ಏನು ಸರ್? ಪರಿಹಾರ ಅಂತಂದರೆ ಒಂದು ಇದು ಸಿಲ್ಟ್ ಬಿದ್ದಿದ್ದು ಸಿಲ್ಟು ಅಕ್ಯುಮುಲೇಟ್ ಆಗಿದ್ದ ಸಿಲ್ಟು ತೆಗಿಬೇಕು ಒಂದು. ಸೆಕೆಂಡ್ ಪಾಯಿಂಟು, ಸಾಧ್ಯವಾದರೆ ಅದರ ಇದು ಕ್ಯಾಚ್ಮೆಂಟ್ ಏರಿಯಾದಿಂದ ಈ ಡ್ಯಾಮ್ಗೆ ಎಕ್ಸ್ಟ್ರಾ ನೀರು ತಂದು ತುಂಬಿದರೆ, ಆ ಡ್ಯಾಮ್ ಸರ್ಪ್ಲಸ್ ಆಗುವಾಗ ಇದಕ್ಕೆ ತಂದು ತುಂಬಿದರೆ ಇದಾಗ್ತದೆ. ಅಂದರೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ದಿಂದ ಈ ಕಡೆ ಡೈವರ್ಟ್ ಮಾಡಿ ನಮ್ಮ ತುಂಗಭದ್ರಾ ರಿಸರ್ವಾಯರ್ಗೆ ಒಂದು 20-25 TMCFT ನೀರು ತಂದಿವು ಅಂತಂದರೆ ಆ ಹೂಳು ಸಮಸ್ಯೆ ಸಾಲ್ವ್ ಆಗ್ತದೆ. ಒಂದು ತೆಗೆಯೋದು, ಎರಡನೇದು ಆ ನೀರು ತರೋದು, ತುಂಬಿಕೊಳ್ಳೋದು. ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸನ್ನು ತಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತದಂತ. ಯಾವ ನದಿಗಳನ್ನು ತರ್ಬೋದು ಅಥವಾ ಅದನ್ನು ಹೆಂಗೆ ಮಾಡ್ಬೋದು? ಹೆಂಗೆ ಮಾಡ್ಬೋದು ಅಂತಂದರೆ, ಈಗ ಆಲ್ರೆಡಿ ಪ್ರಪೋಸಲ್ಸ್ ಸಬ್ಮಿಟ್ ಮಾಡೀವ್ರಿ. ಗೌರ್ಮೆಂಟ್ ಈಸ್ ನಾಟ್ ಎಟ್ ಸೀಯಿಂಗ್ ಟು ದಟ್. ಅದು ನೋಡ್ತಾ ಇಲ್ಲ. ನೋಡ್ದಂದರೆ ಸಾಲ್ವ್ ಮಾಡ್ಬೋದು. ನಮಗೆ ಮಾದಾಯಿ ನೀವು ಕೇಳಿರಿ, ಮಲಪ್ರಭಾಗೆ ಡೈವರ್ಟ್ ಮಾಡಬೇಕಂತ ಮಾದಾಯದಿಂದ. ಅದು ಟ್ರಿಬ್ಯುನಲ್ಲು ಅಡ್ಡ ಬರ್ತಾ ಇದೆ. ಅದು ಪ್ರಪೋಸಲ್ ಐತ್ರಿ. ಅದು ಅಬೌಟ್ 10 TMCFT ಮಲಪ್ರಭಾಗೆ ತಂದು ಜೋಡಿಸ್ಬೋದು. ಅದು ಅಂಥವು ಮಾಡಿದರೆ ಸಾಲ್ವ್ ಆಗ್ತದೆ ಪ್ರಾಬ್ಲಮ್. ನಮಗೇನು ರೀ ಈಗ ಶಾರ್ಟೇಜು ಸಿಲ್ಟ್ದಿಂದ 30 TMCFT ಶಾರ್ಟೇಜ್ ಆಯಿತು. ಈಗ 30 TMCFT ಎಲ್ಲಿಂದನ ತಂದು ನಾವು ಇಲ್ಲಿ ತುಂಗಭದ್ರಾ ರಿಸರ್ವಾಯರ್ಗೆ ತುಂಬಿಸ್ಕೊಂಡು ಅಂತಂದರೆ ಆದಷ್ಟು 70% ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಸರ್, ನವಲಿ ಜಲಾಶಯ ಮಾಡಬೇಕು, ಅದರಿಂದಲೂ ನಮಗೆ ಈ 2ನೇ ಬೆಳೆಗೆ ಸಹಾಯ ಆಗುತ್ತೆ ಅಂತ ಎಕ್ಸ್ಪರ್ಟ್ಸ್ ಒಂದು ಅಭಿಪ್ರಾಯ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಈಗ ಆ್ಯಕ್ಚುಲಿ ನವಲಿ ಹತ್ರ ರಿಸರ್ವಾಯರ್ ಕಟ್ಟಬೇಕಂತ ಇನ್ವೆಸ್ಟಿಗೇಷನ್ ಆಗ್ಯದ. ಇದು ಎಸ್ಟಿಮೇಟು ಮಾಡ್ಯಾರ. ಅದು ಇನ್ನೂ ಅಪ್ರೂವ್ ಆಗಿಲ್ಲ. ಅದು ಆದಮೇಲೆ ಕಟ್ಟಿ ಆ ನವಲಿ ರಿಸರ್ವಾಯರ್ನು ಸರ್ಪ್ಲಸ್ ವಾಟರ್ ಅಂದರೆ ಸ್ಪಿಲ್ವೇ ಮೇಲೆ ಹೋಗೋ ನೀರಿನಿಂದ ಅದನ್ನು ತುಂಬಿಕೊಂಡು, ಅಂದರೆ ನಮಗೆ ಉಪಯೋಗ ಆಗ್ತದೆ. ಸರ್ಪ್ಲಸ್ ಆಗೋ ನೀರು ಅಲ್ಲಿ ಸ್ಟೋರ್ ಮಾಡಿಕೊಂಡು ಕಾಲುವೆಗೆ ಉಪಯೋಗಿಸ್ಕೊಂಡ್ರೆ ಉಪಯೋಗ ಆಗ್ತದೆ. ಸರ್, ಈಗ ಆಲ್ರೆಡಿ ಗೌರ್ಮೆಂಟ್ನವ್ರು ಅನೌನ್ಸ್ ಮಾಡ್ಯಾರ, ನಾವು ನವಲಿ ಹತ್ರ ಏನು ಬ್ಯಾಲೆನ್ಸಿಂಗ್ ರಿಸರ್ವೈರ್ ಕಟ್ಸೋಣ ಅಂತೇಳಿ. ಆದರೆ ಇನ್ನೂ ಕೆಲಸನೇ ಶುರು ಆಗಿಲ್ಲಲ್ಲ ಸರ್? ಏನಂತಾರೆ, ಎಸ್ಟಿಮೇಟ್ ಅಪ್ರೂವ್ ಆಗೈತಂತಾರೆ, ಇನ್ನೊಂದು ಕಡೆ ಅಪ್ರೂವ್ ಆಗಿಲ್ಲ ಅಂತಾರೆ. ಅದು ಬಂದರೆ ದೆನ್ ಸ್ಟಾರ್ಟ್ ಮಾಡ್ತಾರೆ. ಸರ್, ಈಗ ನೀವು ಅಂದ್ರಿ ಕ್ಯಾಲ್ಕುಲೇಷನ್ ಪ್ರತಿ ವರ್ಷ 0.5 TMC ಜಾಸ್ತಿ ಹಾಕೋಸ್ ಹೋಗ್ತದೆ. ಸಿಲ್ಟ್ ಅದ, ಅದು ತೆಗಿಲಿಕ್ಕೆ ಕೆಲಸ ಶುರು ಮಾಡಿಲ್ಲ. ಈ ಕಡೆ ನವಲಿ ಏನು ಬ್ಯಾಲೆನ್ಸಿಂಗ್ ರಿಸರ್ವೈರ್ ಅದು ಕೆಲಸ ಶುರು ಆಗಿಲ್ಲ. ಈ ಕಡೆ ನಾವು ರಿವರು ಡೈವರ್ಟ್ ಮಾಡಲಾಗಿವಿ. ಯಾವುದೂ ಕಾರ್ಯರೂಪಕ್ಕೆ ಬಂದಿಲ್ಲ. ಇನ್ನು ಹಿಂಗೆ ಹಾಕೋತ್ ಹೋದ್ರೆ ಮುಂದಿನ ಗತಿ ಏನು ಸರ್? ಲೈಕ್ ಇನ್ ಅನದರ್ 5 years ಏನು ಈ ಕುಡಿಲಿಕ್ಕೆ ನೀರು ಇರೋದಿಲ್ಲ ಅಷ್ಟೇ. ಇನ್ನೆಲ್ಲರೂ ಹಾಹಾಕಾರ. ನೀವು ಹೇಳೋದು ನೋಡಿದ್ರೆ ಡ್ಯಾಮ್ ಕಟ್ಸೋಕಿನ್ನ ಮೊದಲು ಏನು ಬರ ಇತ್ತು ಅದು ಮತ್ತೆ ಮರುಕಳಿಸೋ ಒಂದು ಸಾಧ್ಯತೆ ಅದ. ಅದು ನೆನೆಸ್ಬೇಡ್ರಿ. ಆ್ಯಕ್ಚುಲಿ ಈಗಿಂದಾನೇ ನಾವು ಇವೆಲ್ಲ ಪ್ರಯತ್ನ ಮಾಡಿ ಅದು ಬರ್ದಿಲ್ದಂಗೆ ನೋಡ್ಕೊಳ್ಳೋದು ನಮ್ಮ ಇಚ್ಛೆ. ಜೊತೆಗೆ ಸರ್ಕಾರದವ್ರು ಆದಷ್ಟು ಜಲ್ದಿ ಆ್ಯಕ್ಷನ್ ತೊಗೋಬೇಕು. ಈಗ ನೀವು ಹೇಳಿದ್ರಿ 3 ಸೊಲ್ಯೂಷನ್, ಅದರಲ್ಲಿ ಅಟ್ಲೀಸ್ಟ್ ನವಲಿ ಹತ್ರ ಇರೋ ಬ್ಯಾಲೆನ್ಸಿಂಗ್ ರಿಸರ್ವೈರ್ ಆದರೂ ಶುರು ಮಾಡಬೇಕು. ಅದು ಶುರು ಆಗಬೇಕು ಅಂದರೆ ನಮ್ಮ ಧ್ವನಿ ಸರ್ಕಾರದ ತನಕ ತಲುಪಿಸ್ಬೇಕು. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಹಾಗಾಗಿ ವಿಡಿಯೋನ ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ತುಂಗಭದ್ರಾ ಉಳಿಸಿ, ಇದು ನಮ್ಮ ಭವಿಷ್ಯ, ನಮ್ಮ ಹಕ್ಕು. ಮಾತೆ ತುಂಗಭದ್ರೆ ಹರಿಯುತಿಹಳು ಇಲ್ಲಿ.